ಧರ್ಮಸ್ಥಳ ಬುರುಡೆ ಪ್ರಕರಣದ ಕಣ್ಣಾಮುಚ್ಚಾಲೆ ಆಟದಂತಿದೆ. ಇನ್ನೇನೋ ಪ್ರಕರಣ ಒಂದು ಹಂತಕ್ಕೆ ಬಂತು ಅನ್ನುವಾಗಲೇ ಮತ್ತೆ ಆರಂಭದಲ್ಲೇ ಬಂದು ನಿಲ್ತಾ ಇದೆ. ಇದೆಲ್ಲದರ ಕೇಂದ್ರಬಿಂದು ಅನಾಮಿಕನ ಬಗ್ಗೆ ದಿನೇ ದಿನೇ ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಖುದ್ದು ಅನಾಮಿಕನ ಮೊದಲ ಪತ್ನಿಯೇ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ನಮ್ಗೆ ಅನ್ಯಾಯ ಮಾಡವನೇ, ನಮ್ಗೆ ಮೋಸ ಮಾಡ್ಬಿಟ್ಟವನೇ, ನನ್ನ ಮಕ್ಕಳಿಗೆ ಮೋಸ ಮಾಡವನೇ. ಬೇಗ ಶ್ರೀಮಂತ ಆಗ್ಬಿಡ್ಬೇಕು ಅಂತ ಕಷ್ಟಪಡದೆ ಸಂಪಾದನೆ ಮಾಡ್ಬೇಕು. ಬೇರೆ ಕಡೆ ಕಳ್ತನ ಮಾಡ್ಕೊಂಡ್ಬಂದು ಚಿನ್ನಾಗಿನ್ನೆ ಎಲ್ಲ ಹಾಕತ್ತಿದ್ದ, ಕೈಗೆಲ್ಲ ಹಾಕತ್ತಿದ್ದ. ಧರ್ಮಸ್ಥಳ ಬುರುಡೆ ಪ್ರಕರಣ. ಬುರುಡೆಯಿಂದ ಶುರುವಾದ ಪ್ರಕರಣ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ತಿದೆ. 17 ಗುಂಡಿಗಳನ್ನ ಅಗೆದ ಬಳಿಕ ಅನಾಮಿಕನ ವಿಚಾರಣೆ ಮಾಡುತ್ತಿರುವ ಎಸ್ಐಟಿಗೆ ಈ ಮಾಸ್ಕ್ ಮ್ಯಾನೇ ದೊಡ್ಡ ರಹಸ್ಯದ ಭಂಡಾರವಾಗಿ ಕಾಡ್ತಿದ್ದಾನೆ. ಬಳ್ಳಿ ಸಿಕ್ತು, ಇನ್ನೇನು ಅದ್ಯಾವುದರದ್ದು ಅಂತ ಹುಡುಕ್ಬೇಕು ಅನ್ನುವಷ್ಟರಲ್ಲಿ ಅದು ಬೇರೊಂದು ಮರಕ್ಕೆ ಸುತ್ತಿಕೊಂಡಿದ್ದು ಬಯಲಾಗಿದೆ. ಹೀಗಾಗಿ ಪೊಲೀಸರು ಆ ಮರ ಯಾವುದೆನ್ನುವ ರಹಸ್ಯ ಭೇದಿಸಬೇಕಾಗಿದೆ. ಈ ನಡುವೆ ಅನಾಮಿಕನತ್ತಲೇ ಬೊಟ್ಟು ಮಾಡುವಂತ ಆಘಾತಕಾರಿ ವಿಚಾರವನ್ನ ಅವನ ಮೊದಲ ಪತ್ನಿಯೇ ಬಿಚ್ಚಿಟ್ಟಿದ್ದಾರೆ. ದುಡ್ಡಿಗಾಗಿ ಧರ್ಮಸ್ಥಳದ ಹೆಸರು ಕೆಡಿಸ್ತಿರುವವನು ಹಾಳಾಗಿ ಹೋಗ್ಲಿ. ಜೀವನಾಂಶ ಕೊಡಲು ಸುಳ್ಳು ಹೇಳಿದ್ದ ಅನಾಮಿಕನ ಮೊದಲ ಪತ್ನಿ. ದುಡ್ಡಿನ ಆಮಿಷಕ್ಕೆ ಅನಾಮಿಕ ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾನೆ. ದೇವಸ್ಥಾನದ ಹೆಸರು ಕೆಡಿಸ್ತಿರುವ ಅವನು ಹಾಳಾಗ್ಬೇಕು ಅಂತ ದೂರುದಾರನ ಮೊದಲ ಪತ್ನಿ ಭಾರಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಅವನ ಬಳಿ ಒಳ್ಳೆತನ ಇರ್ಲಿಲ್ಲ, ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ವಿಚ್ಛೇದನದ ವೇಳೆ ಜೀವನಾಂಶ ಕೊಡಲು ಸುಳ್ಳು ಹೇಳಿದ್ದ ಅಂತ ಕಿಡಿಕಾರಿದ್ದಾರೆ. 7 ವರ್ಷ ಆಯ್ತು ಮದುವೆ ಆಗಿ. ಮದುವೆ ಮಾಡ್ಕೊಂಡು ಅವ್ರ ಜೊತೆಲಿ ಜೀವನ ಮಾಡಿದ್ದು 7 ವರ್ಷ. 2 ಮಕ್ಳು ಅವ್ರೆ ನನಗೆ, 1 ಹೆಣ್ಣು 1 ಗಂಡು ಐತೆ. ಹುಡುಗಿಗೆ ಮದುವೆ ಮಾಡಿದ್ದೀನಿ. ಅವ್ರ ಹತ್ರ ಏನು ಒಳ್ಳೆತನ ಇರಲಿಲ್ಲ, ಬರೀ ಸುಳ್ಳು ಪೊಳ್ಳು ಹೇಳ್ತಾ ಇದ್ರು. ನಮ್ಮ ಜೀವನದಲ್ಲಿ ಬರೀ ಜಗಳಗಳು, ಹೊಡೆಯೋದು ಬಡಿಯೋದು, ಅನುಮಾನಗಳು ಇವೇ ಜಾಸ್ತಿ ನಡೀತಾ ಇದ್ದಿದ್ದು. ಆಮೇಲೆ ಸಂಸಾರ ಮುರಿದ್ಮೇಲೆ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರಂತ ಸುದ್ದಿ ಗೊತ್ತಾಯಿತು. ಆಮೇಲೆ ನಾನು ಜೀವನಾಂಶಕ್ಕೋಸ್ಕರ ನಾನು ಕೋರ್ಟಿಗೆ ಹೋದೆ. ಆದರೆ ಅಲ್ಲಿ ಏನು ಹೇಳ್ಬಿಟ್ಟ, ನನಗೆ ಕೆಲಸ ಇಲ್ಲ ಏನಿಲ್ಲ, ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಕೊಡೋ ಊಟ ಮಾಡ್ಕೊಂಡು ಅಲ್ಲೇ ಮಲಿಕೋತೀನಿ, ನನಗೇನಂದ್ರೆ ಏನು ಗತಿ ಇಲ್ಲ, ನಾನು ಹೆಂಗೆ ಜೀವನಾಂಶ ಕೊಡಲಿ ಅಂತ ಅಂದ್ಬಿಟ್ಟ. ಆಮೇಲೆ ಅಲ್ಲೂ 2 ವರ್ಷ ತಿರುಗಿದೆ, ನನಗೇನು ನ್ಯಾಯ ಸಿಕ್ಕಲಿಲ್ಲ. ಆಮೇಲೆ ಇಲ್ಲೇ ನನ್ನ ತಾಯಿ ಮನೇಲೆ ನಾನು 2 ಮಕ್ಕಳನ್ನ ಸಾಕ್ಕೊಂಡು, ನಮ್ಮ ತಾಯಿ ಇದ್ದಾರೆ. ದೇವಸ್ಥಾನದ ಬಗ್ಗೆ ನಾವು ಆ ಥರ ಎಲ್ಲ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಅದು ತುಂಬ ಒಳ್ಳೆ ದೇವಸ್ಥಾನ. ಅದು ನಾನು ಕಂಡಾಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ. ನಾವೆಲ್ಲ ಯಾವಾಗಲೂ ಅಲ್ಲಿ ಹೋಯ್ತಾ ಇದ್ದೋ. ಧರ್ಮಸ್ಥಳ ಅಂದರೆ ಅಷ್ಟೊಂದು ಇಷ್ಟ ನಮಗೆಲ್ಲ. ಆದರೆ ಇವನು ಯಾರ ಹತ್ರ ದುಡ್ಡು ಗಿಡ್ಡು ಇಸ್ಕೊಂಡು ಯಾರೋ ಹೇಳ್ಕೊಟ್ಟು ಈ ಥರ ಮಾಡ್ತಾ ಇರೋದು ಅನಿಸುತ್ತೆ. ಇಲ್ಲದೆ ಹೋದ್ರೆ ಅಷ್ಟೊಂದು ಗುಂಡಿ ತೋಡಿದ್ರು ಏನೂ ಸಿಕ್ಲಿಲ್ವಲ್ಲ. ಅವನ್ನೆಲ್ಲ ಏನೋ ಕಿತಾಪತಿ ಮಾಡ್ತಾವನೆ. ಇವನಿಗೆ ಏನಾರ ಒಂದು ಶಿಕ್ಷೆ ಕೊಡಬೇಕು ಒಟ್ಟಿನಲ್ಲಿ. ಆ ದೇವಸ್ಥಾನದ ಹೆಸರು ಕೆಡಿಸ್ತಾವನಲ್ಲ, ಇವನಿಗೆ ಸುಮ್ಮನೆ ಬಿಡಬಾರ್ದು ಒಟ್ಟಿನಲ್ಲಿ. ನಮ್ಗೆ ಅನ್ಯಾಯ ಮಾಡವನೇ, ನಮ್ಗೆ ಮೋಸ ಮಾಡ್ಬಿಟ್ಟವನೇ, ನನ್ನ ಮಕ್ಳಿಗೆ ಮೋಸ ಮಾಡವನೇ. ಆದರೆ ದೇವಸ್ಥಾನಕ್ಕೂ ಸೇರಿ ಮೋಸ ಮಾಡ್ತಾವನಲ್ಲ ಇವನು ಉದ್ಧಾರ ಆಗಬಾರ್ದು. ಇವನಂತೂ ಹಾಳಾಗೋಗ್ಬಿಡ್ಬೇಕು. ಅವ್ನು ಸತ್ತು ಎಣಾಗಿ ಬಿದ್ದಿದ್ರು ಕೂಡ ನಾವು ಹೋಗಿ ನೋಡೋದಿಲ್ಲ ಮುಖನ. ಅಷ್ಟೊಂದು ನಮಗೆ ಕಷ್ಟ ಕೊಟ್ಟವನು. ಮುಸುಕುದಾರಿಗೆ ದುಡ್ಡಿನ ದುರಾಸೆ ಇತ್ತು, ಅವನು ದೊಡ್ಡ ಫ್ರಾಡ್. ಕೇವಲ ಮೊದಲ ಪತ್ನಿ ಮಾತ್ರವಲ್ಲ, ಆತನ ಪರಿಚಯಸ್ಥರು ಕೂಡ ಅನಾಮಿಕನ ಬಗ್ಗೆ ಋಣಾತ್ಮಕ ಅಂಶಗಳನ್ನೇ ತೆರೆದಿಟ್ಟಿದ್ದಾರೆ. ಮುಸುಕುದಾರಿಗೆ ದುಡ್ಡಿನ ದುರಾಸೆ ಇತ್ತು, ಅವನು ದೊಡ್ಡ ಫ್ರಾಡ್ ಅಂತ ಮಾಸ್ಕ್ ಮ್ಯಾನ್ ಪರಿಚಯಸ್ಥರಾದ ನಿಂಗರಾಜು ಶಂಕರೇಗೌಡ ಆರೋಪಿಸಿದ್ದಾರೆ. ಮಾಸ್ಕ್ ಮ್ಯಾನ್ ನಮ್ಮೂರಲ್ಲೇ ಹಮಾಲಿ ಕೆಲಸ ಮಾಡ್ತಿದ್ದ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬಟ್ಟೆ ಚಿನ್ನ ಕದ್ದಿದ್ದಕ್ಕೆ ಕೆಲಸದಿಂದ ತೆಗೆದ್ರು. ಬೇಗ ಶ್ರೀಮಂತನಾಗಲು ಸುಳ್ಳು ಆರೋಪ ಮಾಡ್ತಿದ್ದಾನೆ ಎಂದಿದ್ದಾರೆ. ಇದೇ ವೇಳೆ ದೂರುದಾರನಿಗೆ ಯಾರೋ ಕೊಲೆ ಬೆದರಿಕೆ ಅಥವಾ ಆಮಿಷ ಒಡ್ಡಿರಬೇಕು ಅಂತ ಅನಾಮಿಕ ಕೆಲಸ ಮಾಡ್ತಿದ್ದ ಮನೆ ಮಾಲೀಕ ಮತ್ತೊಂದು ಆಯಾಮ ಕೊಟ್ಟಿದ್ದಾರೆ. ಇವರು ಅಲ್ಲಿ ಭಕ್ತಾದಿಗಳು ಬಟ್ಟೆ ಕದಿಯೋದು, ಚಿನ್ನ ಕದಿಯೋದು ಎಲ್ಲ ಮಾಡ್ಕೊಂಡು ಬಂದು ಹೆಗ್ಡೆಯವ್ರಿಗೆ ಗೊತ್ತಾಗಿ ಅಲ್ಲಿಂದ ಕಿತ್ತು ಓಡಿಸಿದ್ರಂತೆ. ಅದಾದ್ಮೇಲೆ ಬಂದು ಇಲ್ಲಿ ಸ್ವಲ್ಪ ದಿವಸ ಇಲ್ಲೇ ಇದ್ರು. ಸರ್ ದುಡ್ಡುಗೋಸ್ಕರ ಬೇಗ ಶ್ರೀಮಂತ ಆಗ್ಬಿಡ್ಬೇಕು ಅಂತ ಕಷ್ಟಪಡದೆ ದುಡ್ಡು ಸಂಪಾದನೆ ಮಾಡ್ಬೇಕು. ಒಬ್ಬ ಮನುಷ್ಯ 100 ಸಾವಿರ ಊತಕ್ಕಾಗ 20 ಅಡಿ ಆಳ ಗುಂಡಿ ತೆಗೆದು ಊತಕ್ಕಾಗತ್ತ ಸರ್. ಅವನು ಶುದ್ಧ ಸೋಮಾರಿ ಇತ್ಲ ಕಡ್ಡಿ ಎತ್ತ ಮಡಗ್ತಿರ್ಲಿಲ್ಲ.
ಅವನ ಈ ಕೆಲಸ ಎಲ್ಲ ಮಾಡ್ತಾನೆ, ಅವೆಲ್ಲ ಸುಳ್ಳು ಸರ್. ಅಂದ್ರೆ ದುಡ್ಡಿಗಾಗಿ ಈ ತರ ಮಾಡಿ ದುಡ್ಡುಗೋಸ್ಕರ ಮಾಡಿದ್ರು, ದುಡ್ಡುಗೋಸ್ಕರ. 3 ಜನ ಹೆಂಡ್ತಿರು. ಎಲ್ಲಿ ಅವರು ಸರ್ ಅವರೆಲ್ಲ? ಅವರೆಲ್ಲ ಇಲ್ಲೆಲ್ಲ ಬೇರೆ ಬೇರೆ ಕಟ್ಕೊ ಬರ್ತಿದ್ದ. ಇವನ್ ಬಾರಿ ನೋಡಕ್ ಚೆನ್ನಾಗಿದ್ನಲ್ಲ, ಒಳ್ಳೆ ವೈಟಾಗಿ ಎಲ್ಲ ಹೆಂಗಸ್ರುಗಳು ಬಿದೋಯ್ತಾ ಇದ್ರು. ಬೇರೆ ಕಡೆ ಎಲ್ಲ ಕಳ್ತನ ಅದೇದೋ ಮಾಡ್ಕೊಂಡ್ ಬರ್ತಿದ್ದ. ಬಟ್ ಇಲ್ಲಿ ಊರಿನಲ್ಲಿ ಯಾರನ್ನ ಎದುರು ಹಾಕೋದಾಗ್ಲಿ ಕಳ್ತನ ಗಿಳ್ತಾನೆ ಇಲ್ಲೇನ್ ಮಾಡ್ತಿರ್ಲಿಲ್ಲ ಅವನು. ಬೇರೆ ಕಡೆ ಕಳ್ತನ ಮಾಡ್ಕೊಬಂದು ಚಿನ್ನಾಗಿನ್ನೆ ಎಲ್ಲ ಹಾಕತ್ತಿದ್ದ, ಕತ್ತಿಗೆ ಕೈಗೆಲ್ಲ ಹಾಕತ್ತಿದ್ದ. ಈ ಜಾತಿ ಅಂತ ಹೇಳ್ತಿರ್ಲಿಲ್ಲ. ನಮ್ಮನೆ ಮಗನಂಗಿನ ಥರದಲ್ಲಿದ್ದಂಥ ವ್ಯಕ್ತಿ ಅವನಿಗೆ. ಆ ಥರದಲ್ಲಿದ್ದಂಥ ವ್ಯಕ್ತಿಗೆ ಈಗ ಏನಾಗಿದ್ದೋ ಬಿಟ್ಟಿದ್ದೋ ಗೊತ್ತಿಲ್ಲ. ಅಲ್ಲಿ ಜನ ಅವ್ರಿಗೆ ಬೆದರಿಕೆ ಹಾಕಿರ್ಬೇಕು, ಬೆದರಿಕೆ ಹಾಕಿ ಕೊಲೆ ಬೆದರಿಕೆ ಆಗಿ ನಿಮ್ಮ ಫ್ಯಾಮಿಲಿ ಸಾಯಿಸ್ತೀನಿ ಅಂತ ಹೇಳಿರಬೇಕು. ಹಾಗಾಗಿ ಆ ಹುಡುಗ ಅವರು ಆ ಥರದಲ್ಲಿ ಅವನು ಮನ್ನಣೆ ಕೊಟ್ಟಿದ್ದೀನಿ ಅಷ್ಟೇ ಹೊರತು ಬೇರೆ ಥರದಲ್ಲಿ ಅವನು ಮನ್ನಣೆ ಕೊಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ ಹುಡುಗ. ಮತ್ತು ಅಲ್ಲೇನಿದೆ, ಯಾರೇ ಒಂದು ಸತ್ತೋಗಿದ್ರು ಅವು ಹೆಣ ಊತಾಕಿರ್ಬೋದು, ಬಿಟ್ಟಿರ್ಬೋದು. ಅಷ್ಟು ಬಿಟ್ಟರೆ ಇವನು 106 ಹೆಣಗಳು ಸುಟ್ಟಾಕಿದ್ದೀನಿ, ಊತಾಕಿದ್ದೀನಿ, ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ, ಅದು ನನಗೆ ಯಾಕೋ ಸಂಶಯ ಬರುವಂಥ ವಿಚಾರ. ಧರ್ಮದ ಉಳಿವಿಗಾಗಿ ನಾಳೆಯಿಂದ ಬಿಜೆಪಿ ಧರ್ಮಯುದ್ಧ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಕೇಸರಿ ಕಲಿಗಳು ಸಿಡಿದೆದ್ದಿದ್ದಾರೆ. ಇಂದು ಕೂಡ ಬಿಜೆಪಿಯ ಮತ್ತೊಂದು ತಂಡ ಧರ್ಮಸ್ಥಳ ಚಲೋಗೆ ಕರೆ ಕೊಟ್ಟಿತ್ತು. ಇನ್ನು ಧರ್ಮಸ್ಥಳದ ಬಗೆಗಿನ ಅಪಪ್ರಚಾರವನ್ನ ಸರ್ಕಾರ ಪೊಲೀಸರು ಕಟ್ಟಿ ಹಾಕುತ್ತಿಲ್ಲ. ಇದಕ್ಕೆಲ್ಲ ಸರ್ಕಾರವೇ ಕುಮ್ಮಕ್ಕು ಕೊಡ್ತಿದ್ಯಾ ಅಂತ ಚರ್ಚೆ ಆಗ್ತಿದೆ. ನಾಳೆಯಿಂದ 1 ವಾರ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತೀವಿ. ಧರ್ಮದ ಉಳಿವಿಗಾಗಿ ಬಿಜೆಪಿ ಧರ್ಮಯುದ್ಧ ಘೋಷಿಸಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಡುಗಿದ್ದಾರೆ. ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತರ್ತಾ ಇದ್ರೂ ಸಹ ಈ ಅಪಪ್ರಚಾರಗಳು ರಾಜ್ಯ ಸರ್ಕಾರ ಇದನ್ನು ತಡಿತಕ್ಕಂಥ ಕೆಲಸ ಮಾಡಲಿಲ್ಲ. ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ರಾಜ್ಯ ಸರ್ಕಾರದ ವತಿಯಿಂದ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತೇವೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ನಾವು ಇವತ್ತು ಘೋಷಣೆ ಮಾಡಿದ್ದೇವೆ. ನಾಳೆಯಿಂದ ಮುಂದಿನ 1 ವಾರ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ. ಧರ್ಮಸ್ಥಳ ಪ್ರಕರಣ ಬರಬರುತ್ತಾ ಚದುರಂಗದಾಟವಾಗಿ ಬದಲಾಗಿದೆ. ಬರೀ ಚದುರಂಗವಲ್ಲ, ಹಾವು ಏಡಿಯಂತೆ ಇನ್ನೇನು ಗುರಿ ಮುಟ್ಟೇ ಬಿಟ್ವಿ ಅನ್ನುವಾಗ ಹಾವಿನ ಏಟಿಗೆ ಪೊಲೀಸರು ಮತ್ತೆ ಆರಂಭಕ್ಕೆ ಮರಳುತ್ತಿದ್ದಾರೆ. ಸದ್ಯ ಅನಾಮಿಕನ ವಿಚಾರಣೆ ಮಾಡ್ತಿರುವ ಪೊಲೀಸರಿಗೆ ಈ ಪ್ರಕರಣವನ್ನ ಭೇದಿಸುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮಂಗಳೂರಿನಿಂದ ಕಿರಣ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.